ಈ ಗಾಡಿ ತೊಳೆದಲ್ಲಿ ಸುಸ್ತಾಗೋಯ್ತು ಗುರು. ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಈಗ ನೀವು ನೋಡ್ತಾ ಇದ್ದೀರಾ ನನ್ನ ಗಾಡಿ ಆನಲ್ಲೇ ಇದೆ. ಕಾರಣ ಯಾಕೆ ಅಂತಂದರೆ ಅದು ಆಫ್ ಮಾಡಿದ್ರೆ ತಿರ್ಗಾ ಆನ್ ಮಾಡೋಕ್ಕೆ ತಳ್ಕೋಬೇಕು. ಸೆಲ್ಫ್ ಸ್ಟಾರ್ಟು ಹೋಗಿದೆ. ನೆನ್ನೆ ಏನೋ ಕೈ ಕೊಡ್ತು ಗುರು. ಎಲ್ಲರೂ ಸೋಮವಾರ ಹೆಂಗೆಂಗೋ ಓಪನ್ ಆದರೆ ನನ್ನ ಸೋಮವಾರ ಹಿಂಗೆ ಓಪನ್ ಆಯಿತು. ಅದಕ್ಕೇ ಇದನ್ನು ತಗೋಗಿ ಒಂದು ಸ್ವಲ್ಪ ತೋರಿಸ್ತೀನಿ. ಶೋರೂಮ್ಗೆ ಆಲ್ರೆಡಿ ಫೋನ್ ಮಾಡಿದ್ದೆ ನಾನು ಗೊತ್ತಿರೋರಿಗೆ. ಬನ್ನಿ ಏನೋ ಏನಾಗಿದೆ ನೋಡ್ತೀನಿ ಅಂತಂದರು. ನನ್ನಷ್ಟಕ್ಕೆ ಬ್ಯಾಟ್ರಿ ಏನೂ ಹೋಗಿರೋಂಗೆ ಕಾಣಲ್ಲ. ಅದೇನು ಇಂಡಿಕೇಟ್ ಮಾಡಿಲ್ಲ ನನಗೆ ಬ್ಯಾಟ್ರಿ ಹೋಗ್ತಾಯಿದ್ದೀನಿ ಅಂತ. ಏನು ಹೋಯ್ತು ಗೊತ್ತಿಲ್ಲ. ವೈರಿಂಗ್ ಪ್ರಾಬ್ಲಮ್ಮಾ ಇದೆಯಲ್ಲ, ಇದು ಓಲ್ಡರು, ಇದು ಮೊನ್ನೆ ಹೋಗ್ತಾ ಇರ್ಬೇಕಾದ್ರೆ ಕಟ್ಟಾಗೋಯ್ತು. ಇದ್ರ ವೈರ್ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅದಕ್ಕಿದಕ್ಕಾಗಿ ಏನೋ ಒಂದು ಆಗಿದೆಯಾ. ABS ಲೈಟ್ ಆನಲ್ಲೇ ಇದೆ ಅಂದರೆ ABS ವರ್ಕ್ ಆಗ್ತಾಯಿಲ್ಲ ಅಂತ ಅರ್ಥ. ಅಲ್ಲಿಗೆ ಏನು ಸೆನ್ಸರ್ ಪ್ರಾಬ್ಲಮ್ ಆಗ್ಬಿಟ್ಟಿದ್ರೆ ಏನು ಮಾಡೋದು ಗುರು. ABS ವರ್ಕ್ ಆಗ್ತೈತೆ ಅಂತ ನನ್ನ ಅನಿಸಿಕೆ. ಆದರೂ ಲೈಟ್ ಆನ್ ಆಗಿದೆ, ಏನು ಅಂತ ಗೊತ್ತಿಲ್ಲ. ನೆನ್ನೆ ಸ್ವಲ್ಪ ಕೆಲಸ ಇತ್ತು ಅಂತ ಬೆಂಗಳೂರು ಕಡೆ ಹೊರಟಿದೆ. ಗಾಡಿ ಎತ್ತಬೇಕಾದ್ರೆ ನನಗನ್ನಿಸ್ತು ವೈರಿಂಗ್ ಏನೋ ಪ್ರಾಬ್ಲಮ್ ಇತ್ತು. ಬೇರೆ ಥರನೇ ಏನೋ ಶೇಪ್ ಇತ್ತು, ಮತ್ತು ಬೇರೆ ಥರನೇ ಗಾಡಿ ಏನು ಹ್ಯಾಂಡ್ಲು ಅಲಾಡಿಸಿದಾಗ ಸ್ವಲ್ಪ ಏನೋ ವೈರ್ದು ಹೆಚ್ಚು ಕಮ್ಮಿ ಇದೆಯಲ್ಲ ಅಂತ ಅನ್ನಿಸ್ತು. ಏನು ಗುರು ಏನಾದ್ರು ಕೈ ಕೊಡ್ತಾ ಅಂತ ಅಂದ್ಕೊಂಡೆ. ಗಾಡಿ ಚೆನ್ನಾಗೇ ಸ್ಟಾರ್ಟ್ ಆಯಿತು. ಒಂದು 10 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಸುಸ್ಸು ಮಾಡೋಕ್ಕೆ ಅಂತ ನಿಲ್ಲಿಸ್ದೆ. ತಿರ್ಗಾ ಆನ್ ಮಾಡ್ತೀನಿ, ಗಾಡಿ ಆನೇ ಆಗ್ತಾಯಿಲ್ಲ, ಸೆಲ್ಫ್ ವರ್ಕೇ ಆಗ್ತಾಯಿಲ್ಲ. ಡ್ಯಾಶ್ಬೋರ್ಡ್ ಪೂರ್ತಿ ಬ್ಲ್ಯಾಂಕ್ ಆಗಿಬಿಟ್ಟೈತೆ. ತೋರಿಸ್ತೀನಿ ನೋಡಿ ಆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಮೆಕ್ಯಾನಿಕ್ ತೋರಿಸೋಣ ಅಂದ್ಬಿಟ್ಟು. ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟೈತೆ. ನಾನು ಇಗ್ನಿಷನ್ ಕರೆಕ್ಟಾಗಿ ಆನ್ ಮಾಡೋದನ್ನ ಅಂದ್ಬಿಟ್ಟು ಅದನ್ನು ಚೆಕ್ ಮಾಡ್ತೀನಿ. ಅದು ಕರೆಕ್ಟಾಗಿ ತಿರ್ಗೊಂಡೈತೆ. ಆ ಕಡೆ ನೋಡಿದ್ರೆ ಡ್ಯಾಶ್ಬೋರ್ಡ್ ಏನು ಬರ್ತಾಯಿಲ್ಲ. ಆವಾಗವಾಗ ಬಂದು ಹೋಗ್ತೈತೆ. ಆವಾಗಲೇ ಅನ್ನಿಸ್ತು ಕೈ ಕೊಡ್ತಲ್ಲ ಗಾಡಿ. ಕೈ ಕೊಟ್ಟಿರೋ ಮೀನ್ಸ್ ಇವೆಲ್ಲ ಹೋಗಿದೆಯಲ್ಲ, ಏನೋ ಒಂದು ಆಗಿದೆ ತೊಂದರೆ ಅಂತ. ಆಮೇಲೆ ಸ್ವಲ್ಪ ತೊಳ್ಕೊಬಂದು ತಿರ್ಗಾ ರಿವರ್ಸು ಸ್ಟಾರ್ಟ್ ಮಾಡಿ ತಿರ್ಗಾ ಹೋದೆ. ನೆನ್ನೆ ಪೂರ್ತಿ ಒಂದು 10 ಸಲ ಹಂಗೆ ಮಾಡ್ಬಿಟ್ಟಿದ್ದೀನಿ. ಅವಾಗ ಗೊತ್ತಾಯಿತು ನಮಗೆ ಕಿಕ್ಕರ್ ಬೆಲೆ, ಸೆಲ್ಫ್ ಸ್ಟಾರ್ಟ್ ಬೆಲೆ. ಸೆಲ್ಫ್ ಇಲ್ಲ ಅಂದರೂ ಕಿಕ್ಕರ್ ಆದರೂ ಇರಬೇಕು. ಅಂಥ ಟೈಮಲ್ಲಿ ನೀವು ಟೂರ್ಗೆ ಹೋಗ್ಬಿಟ್ಟಿರ್ತೀರಲ್ಲ, ಅಂಥ ಟೈಮಲ್ಲಿ ಈ ರೀತಿ ಕೈ ಕೊಟ್ಟರೆ ಎಷ್ಟು ಸಲ ಅಂತ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಇರೋದೇ ಇಲ್ಲ ಗ್ಯಾರೇಜ್ಗಳು. ಅಂಥ ಟೈಮ್ನಲ್ಲಿ ಬರೀ ನೀವು ಡೌನಲ್ಲಿ ತಳ್ಕೊಂಡು ಒಂದೊಂದು ಕಡೆ ಡೌನ್ ಇರೋಲ್ಲ. ಅಂಥ ಟೈಮಲ್ಲಿ ತುಂಬ ರಿಸ್ಕ್ ಆಗಿಬಿಡುತ್ತೆ. ಇವತ್ತು ಬೆಳಗ್ಗೆ ತಿಂದಿದ್ದೆಲ್ಲ ಅರ್ಗೋಯ್ತು. ಹೋಗ್ರು ತಿಂಡಿ ತಿನ್ಕೊಬಂದು ಸುಮ್ಮನೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಅಂತ 3-4 ರೌಂಡ್ ತಿರ್ಕೊಂಡೆ. ಅರ್ಗೆ ಹೋಯ್ತು, ಹೊಟ್ಟೆ ಹಸಿತೈತೆ ಆಲ್ರೆಡಿ. ಸರಿ, ಈಗ ಶೋರೂಮ್ಗೆ ಹೋಗಿ ಸಿಗ್ತೀನಿ. ಏನು ಎತ್ತ ಅಂತ ಅವ್ರು ಹೇಳ್ತಾರೆ. ಒಂದೇ ನೋಡಿ ಬಜಾಜ್ ಶೋರೂಮ್ ಫುಲ್ ಖಾಲಿ ಹೊಡಿತೈತೆ. ಯಾವ ಬೈಕು ಇಲ್ಲ ಗುರು, ಎಲ್ಲ ಹೊಸ್ದಾಗಿ ಬರಬೇಕು. ಸರವಣ್ ಕರೀರಿ. ಗಾಡಿ ಆಫ್ ಆದರೆ ತಿರ್ಗಾ ಸರ್ಕಸ್ ಮಾಡಬೇಕಲ್ಲ ಅಂತ. ಗೊತ್ತಾಗಿದೆ, ಆಫ್ ಮಾಡಲ್ಲ, ಹಂಗೆ ಇರು ಅನಾಗ. ನೋಡ್ಗುರು, ನಮಗೆ ಕಿಕ್ಕರು ಇದ್ದಿದ್ರೆ ಎಷ್ಟು ಯೂಸ್ ಆಗ್ತಿತ್ತು ಅಂತ. ಗಾಡಿಗೂ ಸುಮ್ಮನೆ ಹೆವಿ ರಿಸ್ಕು. ತಳ್ಕೊ ಹೋಗೋದು ತಿರ್ಗಾ ಸ್ಟಾರ್ಟ್ ಮಾಡೋದು, ಬಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅದುವೇ ಅವಾಗ ಒಂಥರ ಇಂಜಿನ್ಗೆ ಏಟು. ಅದು ಡಾಮಿನಾರ್ 250. ಈ ಹ್ಯಾಂಡ್ಲ್ ಬಾರ್ ಹಾಕ್ಸ್ಬೇಕು ಗುರು ನನ್ನ ಗಾಡಿಗೆ. ನೋಡಿ ಎಷ್ಟು ದೊಡ್ಡ ಇದೆ ಅಂದರೆ ಸ್ಟಾರ್ಟಿಂಗ್ ಇಷ್ಟು ದೊಡ್ಡ ಬರ್ತಾ ಇರಲ್ಲ, ಆಮೇಲೆ ದೊಡ್ಡ ಮಾಡಿದ್ರು. ಬಾಸ್ ಬನ್ನಿ ನೋಡಿ ಏನಾಗಿದೆ ಅಂತ ಗಾಡಿಗೆ. ತಲೆ ಇದೆ ನೋಡಿ, ಆಫೇ ಮಾಡಿಲ್ಲ ನಾನು. ಆಫ್ ಮಾಡಿದ್ರೆ ಏನಾಗಲ್ಲ, ಆಮೇಲೆ ಆಫ್ ಮಾಡಿಬಿಡಿ. ಹಾಯ್ ಆಯಿತು. ಅದು ಹೋಗ್ಬಿಡೈತೆ, ಅದೇನೋ ಸೆನ್ಸಾರ್ ಏನೋ ಹೋಗಿರಬೇಕು, ಇಲ್ಲ ಏನಾಗಿತ್ತು ಗೊತ್ತಿಲ್ಲ, ಬ್ಯಾಟ್ರಿ ಪ್ರಾಬ್ಲಮ್ ಇರಬೇಕು. ಅವರೇ ಚೆನ್ನಾಗಿ ಮಾಡೋದು ಕೆಲಸನ. ಮತ್ತೆ ಯಾವುದೋ ಗಾಡಿ ಹೊಸ್ದಾಗಿ ಬಂದಿಲ್ಲ. ಬರಲ್ಲ. ಹಾಂ, ಎಲ್ಲಿ ಬರಲೇ ಇಲ್ವಲ್ಲ 2 ತಿಂಗಳಿಂದ ನಾನು ನಿಮ್ಮ ಶೋರೂಮ್ ಕಡೆ. ಹೌದಾ? ಹಾಂ ಹಾಂ.
2 ತಿಂಗಳು ಬರೀ ಸರ್ವಿಸ್ ಅಷ್ಟೇ. ಹಾಂ ಆಮೇಲೆ ಅತಿಥಿ ಇತ್ತು ಮತ್ತು ABS ಲೈಟ್ ಆನ್ ಆಗೇ ಇದೆ, ಅದೇನು ಓಕೆನಾ? ಬ್ಯಾಟ್ರಿ ಹೋಗಿದೆ. ನಾನು ತೊಗೊಂಡು ಎಷ್ಟು ತಿಂಗಳು ಆಯ್ತು? ಎಷ್ಟು ವರ್ಷ ಆಯಿತು? 2 ವರ್ಷ. ಎಷ್ಟು ವರ್ಷ ಇರುತ್ತೆ ಬ್ಯಾಟ್ರಿ? 1 ವರ್ಷ 8 ತಿಂಗಳು ವಾರಂಟಿ ಇದೆ. ನಮ್ಗೆ 2.25 ವರ್ಷ ಬಂದಿದೆ. ಹೊಸದು ಹಾಕ್ಸ್ಬೇಕಾ? ಹ್ಞೂ ಹೊಸ್ದು ಹಾಕ್ಸ್ಲಾ? ಈಗ ಸ್ಟಾರ್ಟ್ ಆಗುತ್ತಾ? ಸ್ಟಾರ್ಟ್ ಮಾಡ್ಕೊಡ್ತೀನಿ, ಸ್ವಲ್ಪ ಆಗಲ್ಲ ಅದು. ಅಣ್ಣ 5 ವೋಲ್ಟೇಜ್ ಇದೆ ಅದು. ಹಾಂ ಇದರಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾ ಇದೆ. ರೆಗ್ಯುಲೇಟರ್ ಮೈಂಡಗಳೆಲ್ಲ ಕರೆಕ್ಟ್ ಆಗಿದೆ, ಚಾರ್ಜಿಂಗ್ ಆಗ್ತಾ ಇದೆ. ಓಕೆ. ನಿಮ್ಮದು ಬ್ಯಾಟ್ರಿ ಸ್ಟಾಕ್ ಇಲ್ವಾ? ಇದೆ. ಇದೆಯಾ? ಹಾಕಿ ಮತ್ತೆ ಇದನ್ನು ತೊಗೊತೀರಾ ನೀವು? ಇದನ್ನು ತೊಗೊತಾರಾ? ಹಾಂ ಮತ್ತೆ ತಗೋ. 100 ರೂಪಾಯಿ ಕೊಡ್ತಾರೆ. 150 ರೂಪಾಯಿ ಕೊಡ್ತಾರಲ್ಲ. ಸರಿ ಸರ್, ಬರೋದಾ? ಬಾಯ್. ಬರಲಾ ಸರ್ವಣ್? ಸರ್ವಣ್ ಬಾಯ್ ಬಾಯ್. ಗುರು ಬ್ಯಾಟ್ರಿ ಹಾಕ್ಸೋಣ, ಎಷ್ಟಾಗುತ್ತೆ ಗುರು ಖರ್ಚು? 23,340 ಚಿಲ್ಲರೆ ಇಲ್ಲಿ ತೋರಿಸ್ತಾ ಇರೋದು. ನಾನು ನೆನ್ನೆ ಸ್ವಲ್ಪ ರೀಡಿಂಗ್ ತೊಗೊಂಡಿಲ್ಲ ಗಾಡಿ, ಅದು ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು, ಇದು ಏನೂ ಇರಲೇ ಇಲ್ಲ. ಅವಾಗ ಒಂದು 40 ಕಿಲೋಮೀಟ್ರು ತೊಗೊಂಡಿಲ್ಲ. 23,400 ಅಂದ್ಕೊಳ್ಳಿ. 23,400ಕ್ಕೆ ಸ್ವಲ್ಪ ಬ್ಯಾಟ್ರಿ ಹೋಗಿರೋದು, ಏನೋ ಒಂದು ಸ್ವಲ್ಪ ಖರ್ಚಿಗೆ ಬಂದಿರೋದು ಅಂದರೆ ಇದೇ ಫಸ್ಟು ಗಾಡಿ ತೊಗೊಂಡ್ಮೇಲೆ. ರೇರ್ ಡಿಸ್ಕ್ ಪ್ಯಾಡು ಸುಮಾರು ಸಲ ಹಾಕ್ಸಿದ್ದೀನಿ, ಒಂದು 5 ಸಲ ಹಾಕಿಸ್ಲೇಬೇಕು ಅದನ್ನು. ಅದಾದ ನಂತರ ಇನ್ನೇನು ಹೋಗಿಲ್ಲ ಈ ಗಾಡೀಲಿ. ಯಾವುದೋ ಒಂದು ಹೆಡ್ಲೈಟ್ ಹೋಗಿತ್ತು, ಹೆಡ್ಲೈಟಲ್ಲಿ ಲೋ ಬೀಮ್ ಹೋಗಿತ್ತು, ಐ ಬೀಮ್ ಚೆನ್ನಾಗಿತ್ತು. ಆದರೂ ಸಿಟಿಲೆಲ್ಲ ಲೋ ಬೀಮೇ ಹಾಕೋ ಓಡಿಸ್ಬೇಕಲ್ಲ, ಹಂಗಾಗಿ ನಾನು ಹಾಕ್ಸ್ದೆ ಅದೊಂದು. ನಂತರ ಇದೆ ಗುರು ಮೇಜರಾಗಿ 18,000ಕ್ಕೆ ಚೇಂಜು ಟೈರ್ ಮಾಡಿಸಿದ್ರೆ ಮಾಡಿಸ್ಬೇಕಿತ್ತು, ಆದರೆ ನಾನು ಮಾಡ್ಸೋಕೆ ಹೋಗಲಿಲ್ಲ. ಏನೋ ಒಂದು ಮಾಡಿದ್ನಲ್ಲ, ಒಳಗಡೆಯಿಂದನೇ ಪಂಚರ್ ಹಾಕ್ಸಿ ಏನೋ ಒಂದು ಕತೆ ಮಾಡಿದೆ. ಇನ್ನೂ ಬರ್ತೈತೆ ಆ ಟೈರು, ಸದ್ಯ ಪಂಚರ್ ಆಗಿಲ್ಲ. ಇನ್ನೊಂದು 2,000 25,000ಕ್ಕೆಲ್ಲ ಚೇಂಜ್ ಮಾಡಿಸ್ತೀನಿ ಗುರು. ಫ್ರಂಟು ರೇರು ಏನು ಇದು 20,000 ಆಯ್ತಿದ್ದಂಗೆ ಖರ್ಚಿಗೆ ಬಂದುಬಿಡುತ್ತೆ ಗುರು ಗಾಡಿ. ಟೈರ್ಗಳು ಹೋಗ್ಬಿಡುತ್ತೆ, ಬ್ಯಾಟ್ರಿ ಹೋಗುತ್ತೆ. ಸದ್ಯ ನನ್ನ ಪುಣ್ಯ 2.25 ವರ್ಷ ಬಂದೈತೆ ಬ್ಯಾಟ್ರಿ. ಬೇರೆಯವ್ರ ಗಾಡೀಲಿ 1-1.5 ವರ್ಷ, ಹತ್ತತ್ರ 2 ವರ್ಷಕ್ಕೆ ಹೊಗೆ ಹಾಕೊಬಿಡುತ್ತೆ. ಬ್ಯಾಟ್ರಿ ಹಾಕ್ಸೋಣ ತಗ. ಶಟ್ ಮೇಲೆ ಎತ್ಕೊಬಿಡ್ಲಾ? ಎಷ್ಟು ಸರ್ ಬ್ಯಾಟ್ರಿ ಪ್ರೈಸ್ ಅದು? 2,000? ಅವೆರಡು ಗುರು, ಇದ್ಯಾವುದು ಗುರು? SF ಸೋನಿಕ್ ಅಂತ, 4 ವರ್ಷ ಗ್ಯಾರಂಟಿ ಅಂತೆ. ಗುರು 1,000 ಅಂದ್ಕೊಂಡ್ರೆ 2,000 ಆಗೋಯ್ತಲ್ಲ ಗುರು. 48 ಮಂತ್ ವಾರಂಟಿ, 48 ತಿಂಗಳು ಬ್ಯಾಟ್ರಿ ಅವರು ವಾರಂಟಿ ಕೊಡ್ತಾರೆ. ಇವರು 1-2 ವರ್ಷ ವಾರಂಟಿ ಕೊಡ್ತಾರೆ. ಹಾಕ್ಸ್ಬಿಡೋಣ ಆತಗೆ ಯಾವುದೋ ಒಂದು. ಗುರು ಸ್ಟಾರ್ಟ್ ಆಯಿತು ಕೊನೆಗೂ. ABS ಲೈಟು ಹೋಯ್ತು. ನನಗೆ ಭಯನೇ ಆಗ್ಬಿಟ್ಟಿತ್ತು, ಏನು ಗುರು ABS ಲೈಟ್ ಹೋಯ್ತೈತೆ, ಏನಾದ್ರು ಸೆನ್ಸರ್ ಕೈ ಕೊಟ್ಬಿಡ್ತಾ ಅಂತ.
ಬ್ಯಾಟ್ರಿ ಹೋದರೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ. ಬಡ್ಡಿ ಮಗನ ಬ್ಯಾಟ್ರಿ ಇಂಡಿಕೇಟು ಮಾಡಲಿಲ್ಲ ಗುರು. ನಾನು ಹೋಗ್ತಾ ಇದ್ದೀನಿ ಗುರು ಬೇರೆದು ಹಾಕ್ಸು ಅಂತ, ಇಲ್ಲಾಂದ್ರೆ ಹಾಕ್ಸ್ಬಿಡ್ತಾಯಿದ್ದೆ ಯಾವಾಗಲೂ. ನಿನ್ನೆ ಒಂದು 10-15 ಸಲ ತಳ್ಳಿ ಸ್ಟಾರ್ಟ್ ಮಾಡಿದ್ದಾಯಿತು ಗುರು. ನೋಡಿ, ಆದಷ್ಟು ಕಿಕ್ಕರ್ ಇಲ್ದಿರೋ ಅಂಥ ಗಾಡಿಗಳನ್ನ ನೀವೇನಾದ್ರು ತೊಗೊಂಡ್ರೆ ಈ ರೀತಿ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ. ನೆನ್ನೆ ಫೇಸ್ ಮಾಡಿದೆ ನಾನು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ನ. ಹಂಗಾಗಿ ಸ್ವಲ್ಪ ಬ್ಯಾಟ್ರಿ ಕಡೆ ಸ್ವಲ್ಪ ಗಮನ ಇರಲಿ. ಈ ರೀತಿ ಗಾಡಿ ತೊಗೊಂಡು ತುಂಬ ದೂರ ಹೋದಾಗ ಸ್ವಲ್ಪ ಚೆಕ್ ಮಾಡ್ಕೊಂಡು ಹೋಗಿ, ಹೆಲ್ತ್ ಹೇಗಿದೆ, ಚೆನ್ನಾಗಿದೆಯಾ, ಗುಣಮಟ್ಟ ಇನ್ನೂ ಬಾಳಿಕೆ ಬರುತ್ತಾ, ಇಲ್ಲ ಹೊಸ್ತು ಹಾಕ್ಸ್ಬೇಕಾ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಇಂಡಿಕೇಟ್ ಮಾಡಲ್ಲ ಗುರು, ನನಗೂ ಏನು ಇಂಡಿಕೇಟೇ ಮಾಡಲಿಲ್ಲ. ಅವ್ರು ಹೇಳಿದರು ಇಲ್ಲೆಲ್ಲ ಇಂಡಿಕೇಟ್ ಮಾಡುತ್ತೆ ನಿಮಗೆ, ಬ್ಯಾಟ್ರಿ ಏನಾದ್ರು ಕೈ ಬ್ಲಿಂಕ್ ಆಗುತ್ತೆ, ಅದ್ರ ಲೈಟ್ ಆನ್ ಆಗುತ್ತೆ ಅಂತ. ಏನೂ ಆನ್ ಆಗಿಲ್ಲ.